ಮಾನವೀಯತೆ ಇರಬೇಕು, ದೇಶದ ಸಾಮ್ರಾಜ್ಯವನ್ನು ಹಾಳು ಮಾನವೀಯತೆ ಇರಬೇಕು. ಮಾತಾಡಿ ಸಭಾಧ್ಯಕ್ಷರೇ, ಈ ದೇಶದ ಮಾಡಬಾರ್ದು. ದೇಶದ್ರೋಹಿಗೆ ಯಾಕೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಈ ದೇಶದ್ರೋಹಿಗೆ ಯಾಕೆ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಅಧ್ಯಕ್ಷರೇ, ಈ ದೇಶದ್ರೋಹಿಗೆ ಮಾತಾಡೋಕೆ ಅವಕಾಶ ಯಾಕೆ ಮಾಡ್ಕೊಡ್ತೀರಿ? ಇಲ್ಲಿ ಸಮಾಜ ಅಧ್ಯಕ್ಷ ಅಲ್ಲ, ಇವರ ಸ್ನೇಹಿತರು ರೇಣುಕಾಚಾರ್ಯರವರು ಅಲ್ಲ, ಫೋಟೋ ಬಿಡುಗಡಲ್ಲ ಅವರೇ ಎಲ್ಲಿ ಬಿರಿಯಾನಿ ತಿಂತಿದ್ರು ಅಂತ. ಈ ದೇಶದ್ರೋಹಿ ಕೆಲಸ ಮಾಡೋಕೆ ಸಮಾಜ ಅವಾಗ ವೇದಿಕೆ ಇದು ಬಿಡುಗಡೆ ಮಾಡವ್ರೆ. ಬಿರಿಯಾನಿ ತಿಂತಿದ್ರು ಅಂತ. ಬಿರಿಯಾನಿ ತಿನ್ಬೇಕಾದ್ರೆ ಚೆನ್ನಾಗಿತ್ತು. ಈಗ ಓಟ್ಗೋಸ್ಕರ ಏನೇನೋ ಮಾತಾಡ್ತಾರೆ. ದಯಮಾಡಿ ಇಂಥ ಮಾತುಗಳು ವಾಪಸ್ ತಗೋಬೇಕು. ಅಧ್ಯಕ್ಷ, ಇದು ಕನ್ನಡ ಅವಕಾಶ ಕೊಡಬಾರ್ದು ನೀವು. ಇವ್ರು ಏನೋ ಮಾತಾಡ್ಲಿ, ಇವ್ರು ಮಾತಾಡ್ಬೇಕಾದ್ರೆ ದೇಶದ್ರೋಹಿ ಇವ್ರ ಹತ್ರ ಏನ್ ಆಧಾರ ಐತೆ? ಏನ್ ಆಧಾರ ಇದೆ ಹೇಳಿ, ಕೇಳಿ. ಆಧಾರ ಕೇಳಿ. ಬ್ರಿಟಿಷರ್ ಮಾಡೋದಕ್ಕೆ, ದಾರಿ ತಪ್ಪಕ್ಕೆ ಗೂಬೆ ಕೂರ್ಗೆ ಬಂದು ಭಾಷಣ ಮಾಡ್ತಾರದು, ಸುಳ್ಳು ದಾರಿ ಗೂಬೆ ಕೂರ್ಸಲ್ಲಿ ಎತ್ತಾಳು ಬಂದು ಭಾಷಣ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಎತ್ತಾಳು. ಈ ದೇಶದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು ತಾವು. ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ ಎತ್ತಾಳು. ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ, ತೆಗಿಬೇಕು ಅಧ್ಯಕ್ಷರೇ. ರಕ್ಷಣೆ ದಯವಿಟ್ಟು ತಾವು ಅಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾತನ್ನು ಕಡತದಿಂದ ತೆಗಿಬೇಕು. ಸಮಾಜ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಭಾವನೆ ಇಲ್ಲ. ರಾಜಕಾರಣಕ್ಕೋಸ್ಕರ ದೇಶಕ್ಕೂ ಬೆಂಕಿ ಹಚ್ತಾರೆ. ತೆಗಿಬೇಕು. 1.5 ಗಂಟೆ ಸಾಕು. ಏನು ಬೆಂಕಿ ಎತ್ನಾಳವ್ರೆ ಏನ್ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ? ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹಚ್ಚಿ ಹೋಗ್ತೀರಾ? ಯಾವ ಕಾಂಪಿಟೇಷನ್ ಮಾಡ್ತಾ ಇದ್ರಿ ನೀವು? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ತಾವು ಕರ್ತವ್ಯದಿಂದ ಇದು ತೆಗಿಬೇಕು. ಎತ್ನಾಳ್ ಮೇಲೆ ನೀವು ಆಕ್ಷನ್ ತಗೋಬೇಕು, ಕ್ಷಮೆ ಕೇಳಬೇಕು. ಅಷ್ಟು ಎತ್ತಾಲು ಏನ್ ಬಾಯಿ ಬಂದಂಗೆ ಸಮಾಜ ಉಳಿಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸೋದು, ಸಮಾಜವನ್ನು ರಾಜಕಾರಣಕ್ಕೋಸ್ಕರ ಹೊಡಿತೀರ. ಹಿಂದೂ ಮುಸಲ್ಮಾನ್ ನೀವು ಈ ವೇದಿಕೆ ಎಲ್ಲರೂ ಒಗ್ಗೂಡ್ಸಕ್ಕಿರೋದು, ರಾಜ್ಯ ಮುಂದೆ ತಗೊಂಡೋಗಕ್ಕಿರೋದು.